ಮಂತ್ರಾಲಯದ ರಾಯರಾದ ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ನಮಗೆಲ್ಲ ಗೊತ್ತು. ಆದರೆ ಅವರ ಕುಟುಂಬದ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ರಾಘವೇಂದ್ರ ಸ್ವಾಮಿಗಳು ಸನ್ಯಾಸ ಸ್ವೀಕರಿಸಿದ ನಂತರ ಅವರ ಕುಟುಂಬದ ವಂಶ ಅಲ್ಲಿಯೇ ಕೊನೆಗೊಂಡಿತು ಎಂದು ಹಲವರು ಭಾವಿಸುತ್ತಾರೆ. ಆದರೆ ಇತಿಹಾಸ ಅದಕ್ಕಿಂತ ವಿಭಿನ್ನವಾದ ಸತ್ಯವನ್ನು ಹೇಳುತ್ತದೆ. ಸನ್ಯಾಸ ಸ್ವೀಕರಿಸುವ ಮೊದಲು ವೆಂಕಟನಾಥನಾಗಿದ್ದ ರಾಘವೇಂದ್ರ ಸ್ವಾಮಿಗಳಿಗೆ ಲಕ್ಷ್ಮೀನಾರಾಯಣಾಚಾರ್ಯ ಎಂಬ ಮಗನಿದ್ದರು. ಅವರಿಂದ ಪುರುಷೋತ್ತಮಾಚಾರ್ಯರು, ಅವರಿಂದ ಶ್ರೀನಿವಾಸಾಚಾರ್ಯರು ಜನಿಸಿದರು. ಆದರೆ ಇಲ್ಲಿಯೇ ಇತಿಹಾಸ ಒಂದು ಕುತೂಹಲಕರ ತಿರುವು ಪಡೆಯುತ್ತದೆ. ಶ್ರೀನಿವಾಸಾಚಾರ್ಯರು ನಂತರ ಸನ್ಯಾಸ ಸ್ವೀಕರಿಸಿ ವಿಜಯೇಂದ್ರ ತೀರ್ಥ ಎಂಬ ಹೆಸರಿನಿಂದ ಮಠದ ಪೀಠಾಧಿಪತಿಗಳಾದರು. ಇದರಿಂದ ರಾಯರ ಕುಟುಂಬದ ಕತೆ ಮುಗಿಯಲಿಲ್ಲ. ಇತಿಹಾಸದ ಉಲ್ಲೇಖಗಳ ಪ್ರಕಾರ ರಾಘವೇಂದ್ರ ಸ್ವಾಮಿಗಳ ಕೆಲವು ವಂಶಸ್ಥರು ಇಂದಿಗೂ ಕರ್ನಾಟಕ ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ. ಇನ್ನೂ